ಬಿಕ್ಕೋಡು ವಸತಿ ನಿಲಯದಲ್ಲಿ ಧೂಮಪಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಹಾಗೂ ಒಕ್ಕೂಟದ ಗೌರವ ಅಧ್ಯಕ್ಷ ಎಆರ್ ಅಶೋಕ್, ವಸತಿ ನಿಲಯಗಳಲ್ಲಿ ಈ ರೀತಿ ಅವ್ಯವಸ್ಥೆಗೆ ಯಾರು ಕಾರಣ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಬಡ ಮಕ್ಕಳು ಹಾಗೂ ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಲು ಬರುವ ಇಂತಹ ಸ್ಥಳದಲ್ಲಿ ಧೂಮಪಾನ, ಮದ್ಯಪಾನದ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದೆ ಎಂದರೆ ನಿಮಗೆ ನಾಚಿಕೆಯಾಗಬೇಕು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಿಮಗೆ ಸರ್ಕಾರ ವಾಹನದ ಜೊತೆ ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊಟ್ಟಿರುವುದು ವಿದ್ಯಾರ್ಥಿಗಳ ಹಾಗೂ ಹಾಸ್ಟೆಲ್ಗಳನ್ನು ಗಮನಿಸಲು. ಆದರೆ ಹಗರಣಗಳು ಇಷ್ಟೆಲ್ಲ ಬೆಳಕಿಗೆ ಬಂದಿದ್ದರೂ ಜಾಣ ಮೌನ ವಹಿಸಿರುವುದು ಏಕೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗುವುದು ಎಂದರು. ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷ ನಿಂಗರಾಜು ಮಾತನಾಡಿ, ಬಡ ಮಕ್ಕಳ ವಿರುದ್ಧ ಚೆಲ್ಲಾಟವಾಡುತ್ತಿರುವವರ ಮೇಲೆ ಮುಲಾಜಿಲ್ಲದೆ ಅವರ ಮೇಲೆ ಶಾಸಕರು ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ಕೆಡಿಪಿ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರವಾಗುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದರೂ ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ. ಹಾಸ್ಟೆಲ್ಗಳಿಗೆ ಯಾವ ರೀತಿ ಬೀಡಿ ಸಿಗರೇಟ್ ಬರುತ್ತದೆ ಎಂದು ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ 3 ದಿನಗಳ ಹಿಂದೆ ಆಗಿರುವ ಪ್ರಕರಣವನ್ನು 1 ವರ್ಷದ ಹಳೆಯದು ಎಂದು ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದ್ದು, ಕೂಡಲೇ ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ದು, ಅದರಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಅಪ್ರಾಪ್ತ ಬಾಲಕರು ವಸತಿ ನಿಲಯದಲ್ಲಿ ಧೂಮಪಾನ, ಮದ್ಯಪಾನ ಮಾಡುತ್ತಿರುವುದು ಖಂಡನೀಯ ವಿಚಾರ. ವಿದ್ಯೆ ಕಲಿಸುವ ಇಂತಹ ಸ್ಥಳದಲ್ಲಿ ದುರ್ಘಟನೆ ನಡೆದಿದ್ದರೂ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದ ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬುದು ನೋಡಿದರೆ ನಾಚಿಕೆಯಾಗುತ್ತದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಎಲ್ಲ ಹಾಸ್ಟೆಲ್ಗಳಿಗೂ ಅಡುಗೆಯವರ ಹಾಗೂ ಡಿ ದರ್ಜೆ ನೌಕರರ ಕಪಿಮುಷ್ಟಿಯಲ್ಲಿ ನಡೆಯುತ್ತಿದೆ. ಬಡ ವರ್ಗದವರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ವಸತಿ ನಿಲಯಗಳನ್ನು ಅವಲಂಬಿಸಿರುತ್ತಾರೆ. ಇಂತಹ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯದಿಂದ ಮಕ್ಕಳ ಭವಿಷ್ಯದ ಪಾಡೇನು? ಕೆಲವರನ್ನು ಅಮಾನತುಪಡಿಸಿ ಅವರನ್ನು ಅಮಾನತುಪಡಿಸಿದರೆ ಸಾಲದು, ಇಂತಹ ಅಧಿಕಾರಿಗಳ ಮೇಲೆ ಸಹ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಸದಸ್ಯರಾದ ಶಂಕರ್, ವೆಂಕಟೇಶ್, ರತ್ನಾಕರ್, ಲಕ್ಷ್ಮೀನಾರಾಯಣ್, ಕಾಸಿಂ, ಹರೀಶ್, ರವೀಂದ್ರನಾಥ್, ಧನಂಜಯ, ಮುನಿ, ಬಿಜೆಪಿ ನಗರಾಧ್ಯಕ್ಷ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಹೋಗೋದು ಚೆಕ್ ಮಾಡಕ್ಕೆ ಹೋಗೋ ದಿನ ಮಾತ್ರ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಆಗಿರೋದು, ಇವ್ರು ಬಂದ ಮೇಲೆ ಮತ್ತೆ ಅದೇ ರೀತಿ ನಡೀತಾ ಇರೋದು. ಮಾನ್ಯ ಶಾಸಕರು ಇದನ್ನು ಗಮನ ಹರಿಸಬೇಕು. ಹಾಗೆ ಸರ್ಕಾರದ ವತಿಯಿಂದನೂ ನಾವು ಇದನ್ನು ಗಣನೆಗೆ ತಗೊಳ್ಳೋಕ್ಕೆ ಸರ್ಕಾರಕ್ಕೂ ಸಹ ಲೆಟ್ರು ಬರಿತೀವಿ. ಇದನ್ನು ಗಣನೆಗೆ ತಗೊಂಡು ಒಳ್ಳೆಯ ರೀತಿಯಲ್ಲಿ ಇವರು ಮಕ್ಕಳನ್ನ ನಡೆಸ್ಕೊಂಡು ಹೋದರೆ ಇವರಿಗೆ ಒಂದು ಎಕ್ಸ್ಕ್ಯೂಸು ಇಲ್ಲ ಅಂತ ಅಂದರೆ ಇವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಿರ್ದೇಶಕರ ಹತ್ರಲ್ಲೂ ಸಹ ನಾವು ಸರ್ಕಾರದ ಲೆವೆಲಲ್ಲಿ ಹೋಗಿ ಮಾತುಕತೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಸೋವರೆಗೂ ನಾವು ಬಿಡಲ್ಲ. ನಮ್ಮ ಮಾನವ ಹಕ್ಕು ಆಯೋಗದ ವತಿಯಿಂದ ನಾನು ಸಹ ಈ ಮಾನವ ಹಕ್ಕು ಆಯೋಗದ ಗೌರವ ಅಧ್ಯಕ್ಷರನ್ನು ನನ್ನನ್ನು ನಮ್ಮ